ಬಿಗ್ ಬಾಸ್ ಮನೆಯ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಏನಪ್ಪಾ ಅಂದ್ರೆ ಸಂಗೀತ ಅವರು ಕೂತ್ಕೊಂಡಿರ್ತಾರೆ, ಅವರ ಪಕ್ಕದಲ್ಲಿ ಫೋನ್ ಚಾರ್ಜರ್ನೇ ಹೋಲುವಂತಹ ಚಾರ್ಜರ್ ಒಂದು ಕಾಣ್ತಾ ಇತ್ತು. ಅದಕ್ಕೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಆನ್ಸರ್ ಮಾಡ್ತಾರಾ ಅಂತ ಕಾಯ್ತಾ ಇದ್ವಿ. ಆದ್ರೆ ಈ ವಾರದ ನ್ಯಾಯಾಧೀಶರಾಗಿ ಎಂಟ್ರಿ ಕೊಟ್ಟಿರುವಂತಹ ಶ್ರುತಿ ಅವರೇ ಆನ್ಸರ್ನ ಕೊಡಿಸಿದ್ದಾರೆ ಮನೆಯವ್ರ ಕೈಯಿಂದ. ಶ್ರುತಿ ಅವ್ರು ತುಂಬಾ ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ ಮನೆ ಮಂದಿಗೆ. ಏನಪ್ಪಾ ಅಂದ್ರೆ ನೀವೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ? ಚಾನ್ಸೇ ಇಲ್ಲ ಮ್ಯಾಮ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಶ್ರುತಿ ಮ್ಯಾಮ್ ಹೇಳ್ತಾರೆ, ಬಿಗ್ ಬಾಸ್ ನಿಮ್ಮ ಹತ್ರ ಒಂದು ಫೋಟೋ ಇದ್ರೆ ದಯವಿಟ್ಟು ಅದನ್ನ ಹಾಕಿ ಇವರೆಲ್ಲ ನೋಡ್ಲಿ ಅಂತ ಹಾಕಿದಾಗ ಅಲ್ಲಿ ಸಂಗೀತ ಅವ್ರು ಕೂತ್ಕೊಂಡಿರ್ತಾರೆ, ಅವರ ಪಕ್ಕದಲ್ಲಿ ಚಾರ್ಜರ್ದ ಒಂದು ಫೋಟೋ ಹಾಕ್ತಾರೆ, ಚಾರ್ಜರ್ ಕಾಣ್ತಾ ಇರುವಂತದ್ದು. ಅದು ನೋಡಿ ಮನೆ ಮಂದಿಗೆ ನಿಜ ಹೇಳ್ತೀನಿ ತುಂಬಾ ಫನ್ ಅಂತ ಅನ್ಸಿದ್ದು. ಎಲ್ರಿಗೂ ಆಲ್ಮೋಸ್ಟ್ ಗೆಸ್ ಇತ್ತು ಅದು ಟ್ರಿಮ್ಮರ್ದೇ ಇರುತ್ತೆ ಅಥವಾ ಹೇರ್ ಸ್ಟ್ರೈಟ್ನಿಂಗ್ದು ಅಥವಾ ಕೆಲವೊಂದಿಷ್ಟು ಏನಾದ್ರು ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ ಇರುತ್ತೆ ಅಂತ. ಬಟ್ ಆಗಿರೋ ಚಾನ್ಸಸ್ ಇರ್ಬೋದು ಅನ್ಕೊಂಡು ಜನ ಅದನ್ನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಇವತ್ತು ಆನ್ಸರ್ ಸಿಕ್ಕಿದೆ. ಮನೆಯವ್ರಿಗೆಲ್ಲ ಒಂದ್ ಕಡೆ ನಗು ಆಗಿದೆ, ಒಂದ್ ಕಡೆ ಶಾಕ್ ಆಗಿದೆ. ಕಾರಣ ಅಡಾಪ್ಟರ್ ಏನಿದೆ ಅದು ಫೋನ್ದೆ, ಬಟ್ ಚಾರ್ಜಿಂಗ್ USB ಕೇಬಲ್ ಅದು ಟ್ರಿಮ್ಮರ್ದು ಅಂತ ವಿನಯ್ ಅವರು ಮೈಕಲ್ ಅವರೆಲ್ಲ ಹೇಳಿದ್ದಾರೆ. ಸೊ ಈಗಾಗಲೇ ಕ್ಲಾರಿಫೈ ಆಗಿರುತ್ತೆ ಅನ್ಕೊಳ್ತೀನಿ ನಮ್ಮೆಲ್ರಿಗೂ ಅಥವಾ ನಮ್ಮ ವೀಕ್ಷಕರಿಗೆ ಎಲ್ರಿಗೂ. ಅದು ಅಡಾಪ್ಟರ್ ಏನಿದೆ ಅದು ಮಾತ್ರ ಮೊಬೈಲ್ದು ಅಂಡ್ USB ಕೇಬಲ್ ಬಂದು ಟ್ರಿಮ್ಮರ್ ಚಾರ್ಜರ್ದು. ಸೊ ಈಗ ಕ್ಲಾರಿಫೈ ಆಯ್ತು. ಅದಲ್ದೇನೆ ಯಾರೋ ಇದನ್ನೆಲ್ಲ ಮಾಡಿದ್ದು ಅಂತ ಬೇರೆ ವಿನಯ್ ಅವ್ರು ಕೇಳ್ತಾ ಇದ್ದಾರೆ. ಅಂತೂ ಇಂತೂ ಬಿಗ್ ಬಾಸ್ ಮನೇಲಿ ಇರುವ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ನ ಹೇಗೆ ಸುದೀಪ್ ಸರ್ ಕ್ಲಿಯರ್ ಮಾಡ್ತಾ ಇದ್ರು ಹಾಗೆ ಶ್ರುತಿ ಮ್ಯಾಮ್ ಸಹ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.